ದಿನವನ್ನು ಶಾಲೆಯ ಎಲ್ಲ ಅಂಧ ಮಕ್ಕಳಿಗೆ ಹಣ್ಣು ಮತ್ತು ಕೇಕ್ ನೀಡುವುದರ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಣವೀರ್ ಪಾಟೀಲ್, ರೇವಣಸಿದ್ದಪ್ಪ ಪಟ್ಟಣ್, ಶರಣಬಸಪ್ಪ ಹೀರಾ, ವಿಜಯ್ ಕುಮಾರ್ ಜೇವರ್ಗಿ, ಸಂಗಣ್ಣ ಸುಲ್ತಾನ್ಪುರ್, ಪ್ರವೀಣ್ ತೆಗಿನೂರ್, ಶರಣು ಸಜ್ಜನ್, ಶಿವಲಿಂಗಪ್ಪ ಪಾಟೀಲ್ ಸಾವಳ್ಗಿ ಮತ್ತು ಆಶೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಎಲ್ಲರೂ ಜನ್ಮದಿನದ ಶುಭಾಶಯ 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 ಜನ್ಮದಿನದ ಶುಭಾಶಯ. ತಾಯಿ ತಂದೆಗಳ ಬಾಳಿನ ಅವರ ಸೇವೆಯನ್ನು ನೀವು ಮಾಡಬೇಕು. ತಾಯಿ ತಂದೆಗಳ ಬಾಳಿನ ಬೆಳಕು ಅವರ ಸೇವೆಯನ್ನು ನೀವು ಮಾಡಬೇಕು. ಗುರುಪುತರಾಜರ ಆಶೀರ್ವಾದವಿರಲಿ ಎಂದೆಂದಿಗೂ ನಿಮಗೆ ನಮ್ಮ ಹಾರೈಕೆ. ಹಾಡಿನಿಂದ ಶುಭವಾಗಲಿ ಎಂದು ಶುಭಾಶಯ ಶುಭಾಶಯ ಜನ್ಮದಿನದ ಶುಭಾಶಯ 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 ಜನ್ಮದಿನದ ಶುಭಾಶಯ ಹುಟ್ಟುಹಬ್ಬದ ಶುಭಾಶಯ ಜನ್ಮದಿನದ ಶುಭಾಶಯ. ಥ್ಯಾಂಕ್ ಯು. ಈ ಒಂದು ಹಣ್ಣು ಹಂಚುವ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ಸನ್ಮಿತ್ರರೇ, ಈ ಶಾಲೆಯ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರೇ ಮತ್ತು ಪ್ರೀತಿಯ ಅಂಧ ಮತ್ತು ಕಿವುಡ ಬಾಲಕರೇ, ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ 67ನೇ ಹುಟ್ಟುಹಬ್ಬ. ಇದರ ಪ್ರಯುಕ್ತ ಇಲ್ಲಿ ಹಣ್ಣು ಹಂಚುವಂಥ ಮಕ್ಕಳಿಗೆ ಹಣ್ಣು ಹಂಚುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಾನು ಮೊದಲನೇದಾಗಿ ಆ ಮಕ್ಕಳಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಭಗವಂತ ನನಗೆ 4 ಅವಧಿಗೆ ಇಲ್ಲಿನ ಶಿಕ್ಷಕರು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ನನಗೆ ಅವರ ಪ್ರತಿನಿಧಿಯನ್ನು ಮಾಡಿದ್ದಾರೆ. ಅವ್ರ ಕೆಲವು ಸಮಸ್ಯೆಗಳಿದ್ದಾವೆ. ಅವರು ಅಂದರೆ ಬಾಲಕರ ಕಿವುಡ ಶಾಲೆಯಲ್ಲಿ ಶಿಕ್ಷಕರಾಗಿ ಬೇರೆಯವರಿಗೆ ಜನರಲ್ ಟೀಚರ್ಸಿಗೆ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ. ಅದ್ಯಾಕೋ ನನಗೆ ಒಂದು ವರ್ಷ ಹಿಂದೆ ಆ ಮಾತನ್ನು ಹೇಳಿದರು. ಆದರೆ ನಾನು ಸದನದಲ್ಲಿ ಆ ವಿಷಯ ಕೂಡ ರೇಸ್ ಮಾಡಿದ್ದೀನಿ. ಇದಕ್ಕೆಲ್ಲ ಒಂದು ಸ್ವಲ್ಪ ಫಾಲೋಅಪ್ ಮಾಡಬೇಕಾಗುತ್ತೆ. ಮತ್ತು ಈಗ 7ನೇ ವೇತನ ಆಯೋಗದ ಒಂದು ಸಮಿತಿ ಕೊಟ್ಟಿದೆ. ಆ ಸಮಿತಿಗೆ ರಿಪ್ರೆಸೆಂಟೇಷನ್ ಮಾಡಿದರೆ ಖಂಡಿತ ಆ ಪ್ರಾಬ್ಲಮನ್ನು ವೇತನ ಆಯೋಗದ ಮುಖಾಂತರ ಅದೇ ಸರಿಪಡಿಸುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ನಾನು ಖಂಡಿತ ಮಾಡ್ತೀನಿ. ಈ ಸಂದರ್ಭದಲ್ಲಿ ನನ್ನ ಸನ್ಮಿತ್ರರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಮಾಡಬೇಕು, ನೀವು ಬರಬೇಕಂತ ನಾನು ಹೇಳಿ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ನನಗೆ ರಾಜಕೀಯ ಒಂದು ಜೀವನದಲ್ಲಿ ನಾನು ಏನೇ ಸಣ್ಣದಿರಲಿ ದೊಡ್ಡದಿರಲಿ ಅಚೀವ್ ಮಾಡಿದ್ದು ಎಲ್ಲ ನಮ್ಮ ಈ ಗೆಳೆಯರ ಬಳಗದ ಮುಖಾಂತರ. ಅವರ ಒಂದು ಸಹಕಾರ ಇದ್ದರೆ ಬಹುಶಃ ನಾನು ಈ ಮಟ್ಟಕ್ಕೆ ಮುಟ್ಟಲಿಕ್ಕೆ ಆಗ್ತಿರಲಿಲ್ಲ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಬರುವಂಥ ದಿನಗಳಲ್ಲಿ ನನ್ನ ಕಡೆಯಿಂದ ಒಬ್ಬ ಜನಪ್ರತಿನಿಧಿಯಾಗಿ ಯಾವುದೇ ಒಂದು ಕಾರ್ಯ ನನ್ನ ಕಡೆಯಿಂದ ಆಗ್ಬೋದು ಅಂತಂದರೆ ಖಂಡಿತ ಆ ಕೆಲಸವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಭಗವಂತ ಈ ಎಲ್ಲ ಕೆಲಸಕ್ಕೆ, ಈ ಎಲ್ಲ ಒಂದು ವಿಷಯಕ್ಕೆ ನನಗೆ ಆಶೀರ್ವಾದ ಮಾಡಲಿ. ನನ್ನೆಲ್ಲ ಸನ್ನಿಹಿತರು ಕೂಡ ಅವರು ದಯ ತೋರಿಸಿ ಅವರಿಗೂ ಕೂಡ ಆಶೀರ್ವಾದ ಮಾಡಬೇಕಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮಾಧ್ಯಮ ಲೋಕದ ಮನ್ವಂತರ, ಶೋಷಿತರ ದಿಟ್ಟ ಧ್ವನಿಯಾಗಿ ನೈಜ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವರ್ಲ್ಡ್ ಪತ್ರಿಕೆಯ ಜನಕ, ಪೊಲೀಸರ ಪರ ಹೋರಾಟಗಾರ, ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ವಿ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಮೂಡಿಬರಲಿದೆ ಪೊಲೀಸ್ ವರ್ಲ್ಡ್ ಸುದ್ದಿವಾಹಿನಿ.